ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಥ್ಯಾಂಕ್ ಯು ಸೋ ಮಚ್. ಯಾಕೋ ಸಿಹಿಗೆ ರಿಪ್ಲೇಸ್ಮೆಂಟೇ ಇಲ್ಲ ಅಂತ ಇಮೋಷನಲ್ ಆಗಿ ಥಿಂಕ್ ಮಾಡ್ತಾ ಒಂದ್ ಕಡೆ ಸ್ಟಕ್ ಆಗ್ಬಿಟ್ಟಿದೆ. ಅಷ್ಟಲ್ಲಿ ನೀನ್ ಬಂದೆ, ಮೋಟಿವೇಟ್ ಮಾಡಿದೆ, ಸುಬ್ಬಿನ ಮನೆಗೆ ಕರ್ಕೊಂಬಂದೆ. ಆ ಸ್ವಾಮಿ ನಮ್ಮ ಹತ್ರ ಏನೆಲ್ಲ ಗೇಮ್ ಮಾಡ್ದ. ಕೊನೆಗೂ ಸುಬ್ಬಿ ಮನೆಗೆ ಬರೋವಾಗಾಯ್ತು. ಮಗ, ಇದೆಲ್ಲ ನೀನ್ ನನ್ನ ಜೊತೆ ಇದ್ದಿದ್ದರಿಂದ ಆಗಕ್ ಸಾಧ್ಯ ಕಣ. ನಿನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಅಲ್ಲ ಕಣೋ, ಥ್ಯಾಂಕ್ಸ್ ಎಲ್ಲ ಹೇಳೋಷ್ಟು ಫಾರ್ಮಲ್ ಆಗೋಯ್ತಾ ನಮ್ಮ ಫ್ರೆಂಡ್ಶಿಪ್ಪು. ನೋಡು ಮಗ, ಈ ಸುಬ್ಬಿ ವಿಚಾರ ನಿನ್ನ ಬಿಟ್ಟು ಮೂರನೇವ್ರಿಗೆ ಗೊತ್ತಾಗಬಾರ್ದು. ಆ ಥರ ನೋಡ್ಕೊ. ಇದು ಎತ್ತಿಟ್ಟು ಸೀತನ್ಗೆ ಇವಾಗ ಇದರ ಅವಶ್ಯಕತೆ ಇರಲ್ಲ. ಕೆಡ್ತಾ ಇದೆ. ಎಷ್ಟೇ ಯೋಚನೆ ಮಾಡಿದ್ರು ಈಗ ನಡೀತಾ ಇರೋದು ನಡೆಯೋದಕ್ಕೆ ಹೇಗ್ ಸಾಧ್ಯ ಅರ್ಥ ಆಗ್ತಾ ಇಲ್ಲ. ನನಗೂ ಅದೇ ತಲೆ ಕೆಡ್ತಿದೆ ಭಾರ್ಗವ್. ಅಲ್ಲ, ಈಗ ಬಂದಿರೋದು ಸಿಹಿನ ಅಥವಾ ಸಿಹಿ ದೆವ್ವನ? ಒಂದು ಮನೇಲಿ ಒಂದೇ ದೆವ್ವ ಇರೋದಕ್ಕೆ ಸಾಧ್ಯ, ಇನ್ನೊಂದು ದೆವ್ವ ಬರಕ್ಕೆ ಹೇಗೆ ಸಾಧ್ಯ? ವಿಶ್ವ, ಇರ್ರಿ ಭಾರ್ಗವ್, ಇಲ್ಲಿ ನನಗೂ ಯಾಕೋ ಏನೋ ಮಿಸ್ ಹೊಡಿತಾ ಇದೆ ಅನ್ಸುತ್ತೆ. ಬಂದಿರೋಳು ನೋಡೋದಕ್ಕೆ ಮಾತ್ರ ಸಿಹಿ ತರ ಇದ್ದಾಳೆ, ಆದ್ರೆ ಅವಳ ಬಿಹೇವಿಯರ್ ಸಿಹಿ ತರ ಇಲ್ಲ. ನನಗೂ ಹಾಗೆ ಅನ್ನಿಸ್ತು ಭಾರ್ಗವ್. ಆದರೆ ನನಗೆ ಒಂದು ಡೌಟ್ ಇದೆ ಭಾರ್ಗವ್, ಡೌಟ್. ಈಗ ಈ ಸರ್ಜರಿ ಮಾಡಿಸಿ ಬೇರೆ ಯಾವುದೋ ಮಗುನ ಸಿಹಿ ಥರ ಮಾಡಿಸಿ ಕರ್ಕೊಂಬಂದಿರ್ಬೋದಾ? ಯಾವಾಗ್ಲಾದ್ರೂ ಸೆನ್ಸಿಬಲ್ ಆಗಿ ಮಾತಾಡ್ತೀಯಾ? ಬುದ್ಧಿ ಯೂಸ್ ಮಾಡು. ನಾನ್ಸೆನ್ಸ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.